ನಮಸ್ಕಾರ ಸ್ನೇಹಿತರೆ, ಯಾರಿಗೆಲ್ಲ ಬಾಯಿ ರುಚಿಗೆ ಈ ರೀತಿ ಟೊಮೆಟೊ ಗೊಜ್ಜು ಮಾಡ್ತೀರಾ ಸ್ನೇಹಿತರೆ? ಹುಷಾರಿರಲಿಲ್ಲ ಸ್ನೇಹಿತರೆ, ಇಷ್ಟು ದಿನ ಅಪ್ಪ ನಾಲ್ಗೆಗೆ ಈ ರೀತಿ ಖಾರವಾಗಿ ಟೊಮೆಟೊ ಗೊಜ್ಜು ತಿನ್ನಬೇಕು ಅನ್ನಿಸ್ತು. ಸರಿ ಗಾರ್ಡನ್ಗಾಗೆ ಹೋಗಿದ್ದೆ, ತುಂಬ ದಿನ ಆಗೋಗ್ಬಿಟ್ಟಿತ್ತು. ಹುಷಾರಿಲ್ಲದ ಕಾರಣ ನಾನು ಗಾರ್ಡನ್ಗೆ ಹೋಗೇ ಇರಲಿಲ್ಲ. ಸ್ವಲ್ಪ ಎಲ್ಲ ಹೇಗಿದೆ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ದೀನಿ. ಯಾಕಂದರೆ ಗಾರ್ಡನ್ ನೋಡಲಿಲ್ಲ ಅಂದರೆ ಇರೋಕ್ಕೆ ಆಗಲ್ಲ. ತುಂಬ ಜನ ಕೇಳಿದ್ರಿ ಪಾಟು ಡಬ್ಬ ಎಲ್ಲ ಇದೆ ಅಂತ. ಹೌದು, ಇಲ್ಲಿ ಆ ಕಡೆ ಈ ಕಡೆ ಓಡಾಡೋರು ಹೆಚ್ಚು. ಎಷ್ಟೋ ಪಾಟ್ಗಳು ಹೊಟ್ಟೋಗ್ಬಿಟ್ಟಿದೆ, ಎಷ್ಟೋ ಪಾಟ್ ತೊಗೊಂಡಿರೋರು ಯಾರು ಅಂತಲೂ ಗೊತ್ತು. ಇದೆಲ್ಲ ನೋಡಿಬಿಟ್ಟು ಆದಷ್ಟು ಸ್ವಲ್ಪ ನಾನು ಡಬ್ಬ, ಕೆಲವೊಂದಷ್ಟು ಪಾಟು, ಈ ಮಣ್ಣಿನ ಪಾಟೇ ಒಂದು 250-300 ಮಣ್ಣಿಂದು ಪಾಟಿತ್ತು ಸ್ನೇಹಿತರೆ. ಅದು ಭಾಳಷ್ಟು ಎಲ್ಲ ತೊಗೊಂಡ್ಬಿಟ್ರು. ಆಮೇಲೆ ಅದು ಗಿಡಗಳ್ನ ಒದಗಿಸೋದಿದೆಯಲ್ಲ, ಅದು ಹೇಗೋ ಒದಗಿಸ್ಬಿಡ್ತೀನಿ. ಆದರೆ ಪಾಟನ್ನು ಒದಗಿಸೋದು ತುಂಬ ಕಷ್ಟ. ಅದಕ್ಕೆ ಡಬ್ಬ ಯಾವ್ದು ಸಿಗುತ್ತೆ ಏನೋ ಎಲ್ಲ ನೋಡಿಕೊಂಡೆ ನಾನು ಮಾಡ್ತೀನಿ ಅಷ್ಟೇ ಸ್ನೇಹಿತರೆ. ಬೇಡ ಅಂತ ಬಿಸಾಕೋದ್ರಲ್ಲೇ ಕಸದಿಂದ ರಸ ಅಂತಾರಲ್ಲ, ಆ ರೀತಿಯೇ ಮಾಡಿಕೊಂಡು ಈ ಥರ ಡಬ್ಬ ಆಗಲಿ ಈ ವಾಟ್ರದ್ದಿದಾಗಲಿ ಎಲ್ಲನೂ ನಾನು ಸೇರಿಸಿ ನಾನು ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ. ಟೋಬಿ ಸುಬ್ಬಿ ಅಂತೂ ಇದ್ದೇ ಇರ್ತಾರೆ. ನಾನು ಎಲ್ಲೋದ್ರೂ ನನ್ನ ಜೊತೇಲಿ ಇವರಿಬ್ಬರು ಇಲ್ಲದೆ ನನ್ನ ಗಾರ್ಡನ್ ಕಂಪ್ಲೀಟ್ ಆಗೋದೇ ಇಲ್ಲ ಸ್ನೇಹಿತರೆ. ಯಾಕಂದರೆ ನಾನು ಗಾರ್ಡನ್ಗೆ ಹೋಗ್ತೀನಿ ಅಂದರೆ ಇವರಿಬ್ಬರು ನನ್ನ ಬಾಲ ಬಂದೇ ಬರಬೇಕು. ಅವರು ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಎಲ್ಲ ಕಡೆನೂ ನನ್ನ ಜೊತೇಲಿ ಇದ್ದೇ ಇರ್ತಾರೆ. ನನ್ನ ಗಾರ್ಡನ್ ತುಂಬ ಹೂ ಕೊಡುತ್ತೆ, ಕಾಯಿ ಕೊಡುತ್ತೆ, ಸಾಕಷ್ಟು ಖುಷಿ ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದಂತೂ ಹೇಳಬಲ್ಲೆ ಸ್ನೇಹಿತರೆ. ಆಮೇಲೆ ಗಾರ್ಡನ್ ಎಲ್ಲ ನೋಡಾಯಿತು. ಗಾರ್ಡನ್ ಫುಲ್ಲು ಎಲ್ಲ ನೋಡಿ ಎಲ್ಲ ಆದಮೇಲೆ ಹೂ ಕೀಳೋದು, ಹಾಗೆ ಒಂದು ಸ್ವಲ್ಪ ಕಳೆ ಏನಾದರೂ ಹೆಚ್ಚಿಗೆ ಏನಾದರೂ ಬಂದಿದ್ದರೆ, ಯಾಕಂದರೆ ಗಿಡ ಬೆಳೆಸಿದಾಗ ಸುತ್ತಮುತ್ತ ಬೇಡವಾದ ಗಿಡಗಳೆಲ್ಲ ಬರ್ತಾ ಇರುತ್ತೆ. ಅದನ್ನೆಲ್ಲ ಒಂದು ಸ್ವಲ್ಪ ತೆಗೆಯೋದು, ಮತ್ತು ಸ್ವಲ್ಪ ಒಣಗೋಗ್ಬಿಟ್ಟಿರುತ್ತೆ ಅದನ್ನೆಲ್ಲ ತೆಗೆಯೋದು, ಈ ಕೆಲಸಗಳೇ ಆಗೋಯ್ತು. ಯಾಕಂದರೆ ಹುಷಾರಿಲ್ಲದ ಕಾರಣ ನಾನು ಗಾರ್ಡನ್ ಕಡೆ ತಲೆ ಹಾಕಿರಲಿಲ್ಲ. ನಾನು ಹೋಗಲಿಲ್ಲ ಅಂದರೂ ಮನಸ್ಸೇ ಇರಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಹೋಗಿ ಪ್ರತಿಯೊಂದು ಹೂವು ಕಿತ್ಕೊಂಡು, ಜೊತೆಗೆ ಯಾವುದಾದ್ರೂ ಹಣ್ಣು ಆಗಿರೋ ಅಂಥ ಎಲೆಗಳನ್ನ ಕೀಳೋದು, ಸ್ವಲ್ಪ ಹೆಚ್ಚಿಗೆ ಬೆಳೆದಿರೋ ಅಂಥದ್ದನ್ನ, ಇದೆಲ್ಲ ಗಾರ್ಡನ್ ಕೆಲಸನೇ ಇವತ್ತಿನ ದಿನ ಆಗೇ ಹೋಯಿತು ಸ್ನೇಹಿತರೆ. ಒಂದು ದಿನ ನಾವು ಹೋಗಲಿಲ್ಲ ಅಂದ್ರೇ ಅಷ್ಟೊಂದು ಇದಾಗ್ಬಿಡುತ್ತೆ. ಅದು 2-3 ದಿನ ನಾನು ಹೋಗಿಲ್ಲದ ಕಾರಣ ನನ್ನ ಗಾರ್ಡನ್ನು ಒಂದೊಂದು ಚಿಗುರಿದೆಯಾ, ಯಾವುದಾದ್ರೂ ಹೊಸ ಹೂಗಳು ಬರ್ತಾ ಇದೆಯಾ, ಇಲ್ಲ ಯಾವುದಾದ್ರೂ ಒಣಗಿದೆಯಾ, ಇಲ್ಲ ಇನ್ನೇನಾದ್ರೂ ವ್ಯವಸ್ಥಿತವಾಗಿ ಮಾಡೋ ಅಂಥದ್ದು ಏನಾದರೂ ಇದೆಯಾ ಅನ್ನೋದು ನೋಡೋದೇ ಆಗೋಯ್ತು ಸ್ನೇಹಿತರೆ. ನನ್ನ ಗಾರ್ಡನ್ನಲ್ಲಿ ನನ್ನ ಗಾರ್ಡನ್ ಹೇಗಿತ್ತು ಅಂದರೆ, ಒಟ್ಟಲ್ಲಂತೂ ಸ್ವಲ್ಪ ಮಂಕಾಗಿತ್ತು. ಏನೇ ಆಗಲಿ ಒಡತಿ ಇಲ್ಲ ಅಂದಮೇಲೆ ರಾಜ್ಯ ಸ್ವಲ್ಪ ಸಪ್ಪೆ ಆದಾಗೆ ನನ್ನ ಗಾರ್ಡನ್ನು ಸಪ್ಪೆ ಆಗಿಬಿಟ್ಟಿತ್ತು ಸ್ನೇಹಿತರೆ. ಅದಂತೂ ತುಂಬ ಬೇಸರ ಆಯಿತು. ಅದಾದಮೇಲೆ ಏನೇನು ಸಿಗುತ್ತೆ ಅದನ್ನೆಲ್ಲ ಒಂದು ಸ್ವಲ್ಪ ಕಿತ್ಕೊಳ್ಳೋದು, ಇಷ್ಟರ ಮಟ್ಟಿಗೆ ಏನು ಸಿಗುತ್ತೋ ಅದನ್ನು ಒಂಚೂರು ತೊಗೊಳ್ಳೋದು. ಸಾಸಿವೆ ಅಂತೂ ಇಷ್ಟು ಒಂದಷ್ಟು ಸಿಗ್ತಾ ಇರುತ್ತೆ. ಹಾಗೆ ಮೂಲಂಗಿ ಬೀಜ ಆಗಲಿ, ಚಪ್ಪರದವರೆಕಾಯಿ, ಟೊಮೊಟೊ ಹೂವು, ಹೀಗೆ ಒಂದು ಸ್ವಲ್ಪ ಕಿತ್ಕೊಳ್ಳೋದು. ಇನ್ನೂ ತುಂಬ ಕೀಳಕ್ಕೆ ಹೋಗಲ್ಲ, ಕೆಲವೊಂದಷ್ಟು ಅಲ್ಲೇ ಬಿಟ್ಬಿಡ್ತೀನಿ ಸ್ನೇಹಿತರೆ. ಎಲ್ಲನೂ ಕಿತ್ಕೊಂಡೇನು ಬರೋಕ್ಕೆ ಹೋಗಲ್ಲ. ಅದಾದಮೇಲೆ ನಾನು ಇವತ್ತು ಕಿಚನ್ ಕಡೆ ಒಂದು ಗುಡ್ ನ್ಯೂಸ್ ಹೇಳಬೇಕು ಅಂತ. ಗುಡ್ ನ್ಯೂಸ್ ಅಂದರೆ, ನಾನು ತುಂಬ ದಪ್ಪ ಇದ್ದೆ ಅಲ್ವಾ, ಇವಾಗ ಎಷ್ಟೋ ಕಮ್ಮಿ ಆಗಿದ್ದೀನಿ ಅಂತಲೇ ಹೇಳಬಹುದು. ತುಂಬ ದಪ್ಪ ಆಗಿಬಿಟ್ಟಿದೆ. ಅದಕ್ಕೆ ಒಂದು ಒಳ್ಳೆ ಮೆಡಿಸನ್ನ ನಾನು ಮಾಡ್ತಾಯಿದ್ದೀನಿ. ಮೆಡಿಸನ್ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡೇ ಕೊಡ್ತೀನಿ ಸ್ನೇಹಿತರೆ. ಆ ಟೈಮಲ್ಲೇ ನಾನು ಕಿಚನ್ಗೆ ಬಂದಾಗ ಇದನ್ನು ರೆಡಿ ಮಾಡ್ತಿದ್ದೆ. ಅದೊಂದು ಸಣ್ಣ ತುಣುಕನ್ನು ಇವಾಗ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಸಣ್ಣ ಆಗಬೇಕಂತ ಅಂದ್ಕೊಂಡಿದ್ದೀರೋ ಈ ರೀತಿ ಒಂದು ಕಷಾಯ ಮಾಡ್ಕೊಂಡು ಕುಡಿದು ನೋಡಿ, ತುಂಬ ಸಣ್ಣ ಆಗಿಬಿಡ್ತೀರ ನಿಜವಾಗ್ಲೂ. ಅದಾದಮೇಲೆ ಸ್ವಲ್ಪ ನಾನು ಟೊಮೊಟೊ ಗೊಜ್ಜು ನಾಲಿಗೆಗೆ ರುಚಿ ಕೊಡುತ್ತೆ ಸ್ನೇಹಿತರೆ. ಯಾಕಂದರೆ ಹುಷಾರಿಲ್ಲದ ಟೈಮಲ್ಲಿ ನಾವು ಆದಷ್ಟು ಈ ರೀತಿ ಟೊಮೊಟೊ ಗೊಜ್ಜು ಮಾಡಿಕೊಂಡು ತಿನ್ನೋದ್ರಿಂದ
ನಮ್ಮ ನಾಲಿಗೆ ಹಿತವಾಗಿರುತ್ತೆ. ಬೇಕಿದ್ದರೆ ಇದಕ್ಕೆ ನಾವು ಟೊಮೊಟೊ ಕುರ್ಮಾ ಅನ್ಬೋದು, ಟೊಮೊಟೊ ಗ್ರೇವಿ ಅನ್ಬೋದು, ಟೊಮೊಟೊ ಗೊಜ್ಜು ಅನ್ಬೋದು, ಏನು ಬೇಕಾದರೂ ಅನ್ಬೋದು. ಆದರೆ ಹಿಂದೆ ಎಲ್ಲ ಹೇಳ್ತಾ ಇದ್ದಿದ್ದು ನಾವೆಲ್ಲ ಟೊಮೊಟೊ ಗೊಜ್ಜು ಅಂದ್ಬಿಟ್ಟು. ಸರಿ, ಟೊಮೊಟೊ ಗೊಜ್ಜು ಸ್ವಲ್ಪ ಅನ್ನ ಹಾಕ್ಕೊಂಡು ಊಟ ಮಾಡಿಬಿಟ್ರೆ ನಾಲ್ಗೆಗೆ ಒಂದು ಸ್ವಲ್ಪ ಖಾರ ಖಾರ ಬೇಕು ಅನಿಸುತ್ತೆ ಅಲ್ವಾ. ಅದಕ್ಕೋಸ್ಕರ ಚೆನ್ನಾಗಿ ಇವಾಗ ಒಂದು ಬ್ಯಾಟಿಂಗ್ ಮಾಡೋಣ ಅಂದ್ಬಿಟ್ಟು ಇದು ರೆಡಿಯಾಗಿದೆ ಸ್ನೇಹಿತರೆ. ಬನ್ನಿ ನೀವು ಊಟ ಮಾಡೋಣ. ಯಾರೆಲ್ಲ ನನ್ನ ವಿಡಿಯೋ ಹೇಗಿದೆ ಏನೋ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ. ಜೊತೆಗೆ ಏನಾದ್ರೂ ತಪ್ಪಿದರೆ ಸರಿ ಮಾಡ್ಕೊಳ್ತೀನಿ. ಇನ್ನು ಒಳ್ಳೊಳ್ಳೆ ಒಂದು ವಿಡಿಯೋ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೆ ಕಂಟೆಂಟ್ನ ತರೋಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ. ನೀವೆಲ್ಲ ಪ್ರೋತ್ಸಾಹಿಸಿದರೆ ಮಾತ್ರ ನನಗೆ ಈ ಸಾಧನೆಗೆ ಒಂದು ಒಳ್ಳೆಯ ಅರ್ಥ ಸಿಗುತ್ತೆ ಅಂತ ನಿಮ್ಮನ್ನು ಕಣ್ಕಣಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ಟೊಮೊಟೊ ಗೊಜ್ಜಿಗೆ, ಈ ಟೊಮೊಟೊ ಕುರ್ಮಾಗೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿದ್ರೆ ನಾಲ್ಗೆಗೆ ಹಿತ ಅನಿಸುತ್ತಲ್ವ, ಅದಕ್ಕೆ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಲ್ಲಿ ಸಹ ಮಾಡಬಹುದು. ನಾನು ಸಾಂಬಾರು ಪೌಡ್ರ್ ಹಾಕಿ ಮಾಡಿದ್ದು, ಯಾಕಂದರೆ ನಾಲ್ಗೆಗೆ ಹಿತ ಬೇಕು. ಒಂದು ರೀತಿ ಗಟ್ಟಿಗಿದ್ದರೆ ನೋಡಿ ಸ್ನೇಹಿತರೆ, ನಿಮ್ಗೆ ಹುಷಾರಿಲ್ಲೋ ಟೈಮಲ್ಲಿ ತುಂಬ ರುಚಿ ಕೊಡುತ್ತೆ ಸ್ನೇಹಿತರೆ ಈ ರೀತಿ ಗೊಜ್ಜು. ಮತ್ತು ನನ್ನ ವಿಡಿಯೋದಲ್ಲಿ ನೀವು ಪೂಜೆದಾಗಲಿ, ಇಲ್ಲ ರಂಗೋಲಿದಾಗಲಿ, ಅಡುಗೆದಾಗಲಿ, ಗಾರ್ಡನ್ ವಿಷಯ ಆಗಲಿ, ಹೊರಗಡೆ ಹೋಗೋದಾಗಲಿ ಎಲ್ಲ ಥರ ವಿಡಿಯೋನೂ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಯಾವುದು ಅತಿ ಹೆಚ್ಚು ಇಷ್ಟ ಆಯಿತು ಕಮೆಂಟ್ಸ್ ಮಾಡಿ ತಿಳಿಸಿ ಸ್ನೇಹಿತರೆ. ಯಾಕಂದರೆ ನನಗೆ ನಿಮಗೆ ಯಾವುದು ತುಂಬ ಇಷ್ಟ ಆಗುತ್ತೋ. ಇವಾಗ ಡಯಟ್ ಬೇರೆ ಸ್ಟಾರ್ಟ್ ಆಗಿದೆ. 115 kg ಹೋಗಿ ಇವಾಗ ಎಷ್ಟಾಗಿದ್ದೀನಿ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾನು ಯಾವ್ಯಾವ ರೀತಿಯಲ್ಲಿ ಡ್ರಿಂಕ್ಸ್ನ ಮಾಡಿದೆ, ಏನು ಊಟ ಮಾಡಿದೆ, ತುಂಬ ಕಷ್ಟಪಟ್ಟನ ಇಲ್ಲ ಆರಾಮಾಗಿ ಸಣ್ಣ ಆದ್ನ, ಇಷ್ಟು ಸುಲಭನ ಅನ್ನಿಸ್ತಾ ಇಲ್ಲ ತುಂಬ ಕಷ್ಟ ಆಯಿತು ಅನ್ನಿಸ್ತಾ, ಎಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರ್ತಾ ಇದೆ. ಯಾರೆಲ್ಲ ಸಣ್ಣ ಆಗಬೇಕು ಅಂದರೆ ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಷ್ಟಪಡಬೇಕಾ ಇಲ್ಲ ಸುಖವಾಗಿ ಇಷ್ಟೊಂದು ಈಸಿಯಾಗಿದೆಯಾ ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು 115 ಹೋಗ್ಬಿಟ್ಟೆ ಸ್ನೇಹಿತರೆ, ಗೊತ್ತೇ ಆಗಲಿಲ್ಲ. ಹಾಗೋ ಹೀಗೋ ಅನ್ನೋಷ್ಟರಲ್ಲಿ ನಾನು ತುಂಬ ದಪ್ಪ ಆಗಿಬಿಟ್ಟೆ. ಆಮೇಲೆ ನಾನು ಯಾವ್ಯಾವ ರೀತಿ ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿತಾ ಇದ್ದೆ ನೋಡಿ. ಇದನ್ನು ನಾನು ಸಣ್ಣ ಆಗಲಿಕ್ಕೇ ಒಂದು ಡ್ರಿಂಕ್ಸ್ ಮಾಡ್ತಾ ಇರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾ ಇರುತ್ತೆ ನೋಡಿ. ನಿಮಗೂ ಉಪಯೋಗ ಆಗುತ್ತೆ. 115 kg ನಿಜವಾಗ್ಲೂ ಮಹಾನ್ ಆಘಾತಕ್ಕೆ ಕಾರಣ ಆಗಿಬಿಟ್ಟಿತ್ತು. ಅದರಿಂದ ಹೊರಗೆ ಬಂದಿದ್ದು ಅಂದರೆ ಈ ರೀತಿ ಡ್ರಿಂಕ್ಸ್ಗಳನ್ನೆಲ್ಲ ನಾನು ಮಾಡಿ ಸಣ್ಣ ಆಗಿದ್ದು. ನಿಜವಾಗ್ಲೂ ಎಲ್ಲಿ ಕಷ್ಟ ಆಯಿತಾ ಸುಖವಾಗಲೇ ನಾನು ಸಣ್ಣ ಅದನ್ನ ಎಲ್ಲ ವಿಡಿಯೋನ ನೀವು ಖಂಡಿತವಾಗ್ಲೂ ನೋಡಿ ನೀವು ಆ ರೀತಿ ಎಲ್ಲ ಒಂದೊಂದು ಡ್ರಿಂಕ್ಸ್ನ ಮಾಡಿಕೊಂಡು ನೀವು ಕುಡಿದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಹೇಳಬೇಕು ಅನಿಸುತ್ತೆ. ಇಲ್ಲ, ನಾನು ಕೊಡೋ ಡ್ರಿಂಕ್ಸ್ನೆಲ್ಲ ನೀವು ನೋಡಿ ಆಮೇಲೆ ನಾನು ಕೆಲವೊಂದು ವಿಷಯಗಳನ್ನೆಲ್ಲ ಹೇಳ್ತೀನಿ. ಇವಾಗ ಬನ್ನಿ ಟೊಮೆಟೊ ಗೊಜ್ಜು ಜೊತೆಗೆ ಒಂದು ಬಜ್ಜಿ ಬೋಂಡ ಹಾಕ್ಕೊಂಡು ತಿಂದುಬಿಟ್ಟು ನಾಲಿಗೆಗೆ ಈ ಜೊರದ್ದು ನಾಲಿಗೆ ಇದೆಯಲ್ಲ ಅದೊಂದು ಸ್ವಲ್ಪ ಹಿತವಾಗಿ ತಿಂದು ಆರೋಗ್ಯವನ್ನು ಕಾಪಾಡ್ಕೊಂಬಿಡೋಣ ಅನ್ನಂಗೆ ಆಗ್ಬಿಟ್ಟಿದೆ ಸ್ನೇಹಿತರೆ. ನಾಲಿಗೆ ಊಟ ಇಲ್ದಂಗೆ ಇರೋಕ್ಕೆ ಆಗಲ್ಲ. ಅದರಲ್ಲೂ ನಾಲಿಗೆಗೆ ಈ ರೀತಿ ಒಂದು ಸ್ವಲ್ಪ ಖಾರವಾಗಿದ್ದು ಊಟ ಮಾಡಿಬಿಟ್ರೆ ಅಂತೂ ಆ ರುಚಿನೇ ಬೇರೆ ಆಗಿಬಿಟ್ಟಿರುತ್ತೆ. ಎಲ್ಲರಿಗೂ ಆರೋಗ್ಯನೇ ಮುಖ್ಯ, ಏನೂ ಮಾಡೋಕ್ಕಾಗಲ್ಲ. ಭೋಜನ ಪ್ರಿಯರು ನಾವು. ಆಮೇಲೆ ಮಾವಿನ ಹಣ್ಣು ತರೋಣ, ಇವಾಗ ಮಾವಿನ ಹಣ್ಣು ಬರ್ತಾ ಇದೆಯಲ್ವಾ, ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗಿ ಒಂದು ಒಳ್ಳೆ ಕಡೆ ಸಿಗುತ್ತೆ ಅಂತ ಯಾರೋ ಹೇಳಿದ್ರು. ಸರಿ ಎಲ್ಲಿ ಸಿಗುತ್ತೆ ಅಂದ್ಕೊಂಡು ಹುಡ್ಕೊಂಡು ಹೋದ್ವಿ. ನಿಮಗೆ ಗೊತ್ತಲ್ಲ ಕ್ಯಾಂಪಸ್ಸಲ್ಲಿ GKVK ಕ್ಯಾಂಪಸ್ಸಲ್ಲಿ ಸಿಕ್ಕುತ್ತೆ ಅಂದ್ಬಿಟ್ಟು ಅದಕ್ಕೆ GKVK ಕ್ಯಾಂಪಸ್ ಒಳಗಡೆ ಹೋಗಿ ಅಲ್ಲಿ ಒಂದು 4-5 ಕಡೆ ಮಾರ್ತಾರೆ. ಆದರೆ ಈ ರೀತಿ ಹಣ್ಣನ್ನು ನಮಗೆ ಯಾವ ಜಾಗದಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗಲಿಲ್ಲ ಸ್ನೇಹಿತರೆ. ಹಾಗಾಗಿ ಎಲ್ಲ ಕಡೆನೂ ಸರ್ಚ್ ಮಾಡಿ ಕೊನೆಗೆ ಒಂದು ಜಾಗದಲ್ಲಿ ಈ ಹಣ್ಣು ಸಿಕ್ತು. ಆ ಅಡ್ರೆಸ್ ಬೇಕು ಅಂದರೆ ನಾನು ತಿಳಿಸ್ತೀನಿ.
ನೀವು ಹೋಗಿ ಹಣ್ಣನ್ನು ತಗೊಳ್ಳಿ ಸ್ನೇಹಿತರೆ. ನಮಸ್ಕಾರ.